ನೋಂದಣಿ ಮಾಡಿಸಬೇಕು ಆದರೆ ಸರ್ವರ್ ಇಲ್ವೇ ಇಲ್ಲ. ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸರ್ವರ್ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ನೋಂದಣಿ ಮಾಡಿಸಬೇಕು ಬಟ್ ಸರ್ವರ್ ಸಮಸ್ಯೆ, ಸರ್ವರೇ ಬರ್ತಾ ಇಲ್ಲ. ಏನ್ ಮಾಡೋದು? ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸರ್ವರ್ ಸಮಸ್ಯೆ. ನೋಂದಣಿ ಮಾಡಲು ಸಹ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಕಳೆದ ಒಂದು ವಾರದಿಂದಲೂ ಸೇಮ್ ಸರ್ವರ್ ಪ್ರಾಬ್ಲಮ್. ನೋಂದಣಿ ಮಾಡಲು ಬಂದು ನೊಂದು ಹೋಗಿದ್ದಾರೆ ಜನರ ಕಷ್ಟಕ್ಕೆ ಸ್ಪಂದಿಸದೆ ಡಿಕೆ ಶಿವಕುಮಾರ್ ಸರ್ಕಾರದ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಹೆಚ್ಚು ಆದಾಯ ನೀಡುತ್ತಿರುವ ಕಚೇರಿಯನ್ನೇ ಮರೆತ ಸರ್ಕಾರ. ಸರ್ವರ್ ನಿರ್ವಹಣೆಗೆ ಹಣ ಕೊಟ್ಟಿಲ್ವಾ ಡಿಕೆಶಿ ಸರ್ಕಾರ? ಕೂಡಲೇ ಸರ್ವರ್ ಸಮಸ್ಯೆ ಬಗೆಹರಿಸುವಂತೆ ಜನರ ಆಗ್ರಹ. ನೋಂದಣಿ ಮಾಡಿಸಬೇಕು, ರಿಜಿಸ್ಟರ್ ಆಫೀಸು, ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸು ಹೋಗಿ ನೋಂದಣಿಗೆ ಅಂತ ಹೋದ್ರೆ ಸರ್ವರ್ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ಜನ ಕಾದು ಕಾದು ಸುಸ್ತಾಗಿ ಹೋಗ್ತಾರೆ. ಅಲ್ಲಿಂದ ಬೆಳಿಗ್ಗೆ ಬರ್ತಾರೆ ನೋಂದಣಿ ಮಾಡಿಸ್ಬೇಕು ಅಂತ, ಬಟ್ ಸರ್ವರ್ ಸಮಸ್ಯೆ. ಯಾಕೆ ಸರ್ವರ್ ಸಮಸ್ಯೆ ಇಷ್ಟು ಕಾಣಿಸ್ತಾ ಇದೆ? ಪೇಮೆಂಟ್ ಆಗಿಲ್ವಾ? ಅಲ್ಲಿ ಸರ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಮೆಂಟ್ ಮಾಡ್ಕೊಂಡಿಲ್ವಾ ಸರ್ಕಾರ, ಅಥವಾ ಏನಾಗಿದೆ? ಯಾಕೆ ಸರ್ವರ್ ಸಮಸ್ಯೆ? ಏನಾದ್ರು ತಾಂತ್ರಿಕ ದೋಷ ಏನಾದರೂ ಇದೆಯಾ? ದೋಷ ಇದೆ ಅಂತ ಅಂದರೆ ಒಂದೆರಡು ದಿನದಲ್ಲಿ ಸರಿ ಹೋಗುತ್ತಪ್ಪ. ಅದನ್ನು ಹೊರತುಪಡಿಸಿ ಈಗ ಯಾವುದೇ ಒಂದು ಆ್ಯಪ್ ಆಗಿರ್ಬೋದು ಅಥವಾ ಇನ್ನೊಂದೇನೋ ಸರ್ವರನ್ನು ನಾವೇ ತಗೊಂಡಿದ್ವಿ ಅಂತ ಅಂದರೆ 1 ಮಂತು ಇಷ್ಟೊಳಗೆ ಟೈಮ್ ಇರುತ್ತೆ. ಆ ಟೈಮ್ ಮುಗಿತು, ಪೇಮೆಂಟ್ ಆಗಿಲ್ಲ ಅಂತಂದಾಗ ಏನು ಮಾಡ್ತಾರೆ? ಕಟ್ ಮಾಡ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಹಾಗೇನಾದರೂ ಆಗಿದೆಯಾ? ಡಿ ಕೆ ಶಿವಕುಮಾರ್ ಸರ್ಕಾರ ಪೇಮೆಂಟ್ ಮಾಡಿಲ್ವಾ ಅಥವಾ ಏನು ಸಮಸ್ಯೆ ಅನ್ನೋದು ಗೊತ್ತಾಗಬೇಕಾಗಿದೆ. ಏನಾದ್ರು ತಾಂತ್ರಿಕ ದೋಷ ಇದೆಯಾ? ಈ ಸರ್ವರ್ ಸಮಸ್ಯೆ ನೋಡಿ ಎಲ್ಲ ಕಡೆ. ಈಗ ಏನು ಈ ಗೃಹಲಕ್ಷ್ಮಿ ವಿಚಾರಕ್ಕೆ ಕೂಡ ಸರ್ವರ್ ಏನು ಇದು ಮತ್ತೆ ಒಂದ್ಸತಿ ಫಿಂಗರ್ ಪ್ರಿಂಟ್ ಕೊಡಬೇಕು, ರಿಜಿಸ್ಟರ್ ಮಾಡ್ಕೊಳ್ಬೇಕಂತೆಲ್ಲ ಹೇಳಿದಾರಲ್ವಾ, ಅದಾಗಿರ್ಬೋದು. ಇನ್ನು ರೇಷನ್ ತೆಗೆದುಕೊಂಡು ಹೋಗೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಜನ ಆಗಿರ್ಬೋದು, ಎಲ್ಲ ಕಡೆನೂ ಸರ್ವರ್ ಸಮಸ್ಯೆ ಆಗ್ತಾನೆ ಇರುತ್ತೆ. ಈಗ ನೋಂದಣಿ ಕಾರ್ಯದಲ್ಲಿ ದೇವನಹಳ್ಳಿ ಸಬ್ ರಿಜಿಸ್ಟರ್ ಹೆಚ್ಚಾಗಿ ಆಕ್ಟಿವ್ ಇರುವಂಥ ಕಚೇರಿ ಇದು. ಜನ ಹೆಚ್ಚಾಗಿ ಇಲ್ಲಿ ದಿನಕ್ಕೆ ಏನಿಲ್ಲ ಅಂತ ಅಂದ್ರೆ 100 ಜನ ಬಂದೇ ಬರ್ತಿರ್ತಾರೆ ರಿಜಿಸ್ಟ್ರೇಷನ್ಗೋಸ್ಕರ. ಸೊ ಅಂಥದ್ರಲ್ಲೇ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ ಇನ್ನೂ ಗಮನಕ್ಕೆ ಬಂದಿಲ್ವಾ? ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ಅಥವಾ ಏನಾಗ್ತಾ ಇದೆ? ಅಲ್ಲಿರುವಂಥ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಯಾವ ರೀತಿ ಹಾರೈಕೆ ಉತ್ತರವನ್ನು ಏನಾದರೂ ಕೊಡ್ತಾ ಇದ್ದಾರಾ? ನೋಡಿ, ಕಾದು ಕಾದು ಜನ ಅಲ್ಲೇ ಮಲಗಿಬಿಟ್ಟಿದ್ದಾರೆ. ಇನ್ನೇನು ಮಾಡ್ತಾರೆ ಪಾಪ? ನಿಂತು ಸುಸ್ತಾಗಿ ಅಲ್ಲೇ ಮಲಗಿಬಿಟ್ಟಿದ್ದಾರೆ. ಇನ್ನು ಬಂದವರೆಲ್ಲ ಇದಾಗಲ್ಲ ಬಿಡಿ ಅಂತ ವಾಪಸ್ ತೆರಳ್ತಾ ಇದ್ದಾರೆ ತಮ್ಮ ಮನೆಗೆ. ಹಂಗಾಗ್ತಾ ಇದೆ ಸಮಸ್ಯೆ. ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು ಇತ್ತ ಏನಾಗಿದೆ ಅಂತ.